ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಲಿಟ್ಲ್ ಆರ್ಟ್ ಸ್ಕೂಲ್ನಲ್ಲಿ ಪ್ರೊಫೆಷನಲ್ ಪರೇಡ್. ವಿವಿಧ ವೃತ್ತಿ ಬಾಂಧವರ ವೇಷಭೂಷಣದಲ್ಲಿ ಬಂದು ಕುಣಿದು ಕುಪ್ಪಳಿಸಿದ ಚಿಣ್ಣರು, ಸಂಭ್ರಮ ಪಟ್ಟ ಪಾಲಕರು. ದಿನಾಂಕ 17/1/2026 ಶನಿವಾರ ಲಿಟ್ಲ್ ಆರ್ಟ್ ಸ್ಕೂಲ್ನ ಕಿಂಡರ್ ಗಾರ್ಡನ್ ವಿಭಾಗದ ಮಕ್ಕಳ ವಾರ್ಷಿಕೋತ್ಸವದ ಅಂಗವಾಗಿ ಪ್ರೊಫೆಷನಲ್ ಪರೇಡ್ ಎನ್ನುವ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ಲೇ ಹೋಮ್, ನರ್ಸರಿ, LKG ಹಾಗೂ UKG ಮಕ್ಕಳು ನಮ್ಮ ಸಮುದಾಯಕ್ಕೆ ಸಹಾಯಕರಾಗಿ ವಿವಿಧ ವೃತ್ತಿಗಳನ್ನು ಮಾಡುತ್ತಿರುವ ವ್ಯಕ್ತಿಗಳ, ಅಂದರೆ ಪೊಲೀಸ್, ಆಕ್ಟರ್, ಡಾಕ್ಟರ್, ಇಂಜಿನಿಯರ್, ಫಾರ್ಮರ್, ಎಂಟರ್ಪ್ರಿನರ್, ಪೈಲಟ್, ಟೀಚರ್, ಲಾಯರ್, ಪ್ರೆಸ್ ರಿಪೋರ್ಟರ್ ಇತ್ಯಾದಿ ವೃತ್ತಿಗಳ ವೇಷಭೂಷಣಗಳಲ್ಲಿ ಬಂದು ಆ ವೃತ್ತಿಗಳಿಗೆ ಸಂಬಂಧಿಸಿದ ಹಲವಾರು ನೃತ್ಯಗಳನ್ನು ಮಾಡುವುದರ ಮೂಲಕ ಅವರಂತೆ ಅನುಕರಣೆಯನ್ನು ಸಹ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನಾಗಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಹೋದ ಹಳೆಯ ವಿದ್ಯಾರ್ಥಿಗಳನ್ನು ಮತ್ತು ಇದೇ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳ ಪಾಲಕರನ್ನು ಕರೆಯಲಾಗಿತ್ತು. ಅವರನ್ನೆಲ್ಲ ಅದ್ಭುತವಾಗಿ ವೇದಿಕೆಗೆ ಸ್ವಾಗತಿಸಿ ಸನ್ಮಾನಿಸಲಾಯಿತು. ಪಾಲಕರಿಗೂ ಸಹ ಅವರಿಗಿಷ್ಟವಾದ ವೃತ್ತಿ ಬಾಂಧವರ ವೇಷಭೂಷಣದಲ್ಲಿ ಬರಲು ತಿಳಿಸಿ ಅತ್ಯುತ್ತಮವಾಗಿ ವೇಷಭೂಷಣದಲ್ಲಿ ಭಾಗವಹಿಸಿದ ಪಾಲಕರಿಗೆ ಬಹುಮಾನ ನೀಡಿ ಸತ್ಕರಿಸಲಾಯಿತು. ಹಲವಾರು ಚಲನಚಿತ್ರಗಳಲ್ಲಿ, ಟಿವಿ ಸೀರಿಯಲ್ಗಳಲ್ಲಿ ನಟಿಸಿದ ಶಾಲೆಯ ಹಳೆಯ ವಿದ್ಯಾರ್ಥಿ ಅಭಿಷೇಕ್ ರಾಠೋಡ್, ಸಿವಿಲ್ ಇಂಜಿನಿಯರ್ ಸುಪ್ರೀತ್, ಡೆಂಟಿಸ್ಟ್ ಡಾಕ್ಟರ್ ಜುಬಿಯಾ ಅಫ್ಶಿನ್, ಶಿಕ್ಷಕಿ ಐಶ್ವರ್ಯ, ಬಿಸಿನೆಸ್ ಮನ್ಗಳಾದ ರಿಷಬ್ ಬಾಂಟಿಯಾ, ಸೂರ್ಯ, ಜಮೀರ್ ಬಾಬಾ, ಲಾಯರ್ ಪ್ರದೀಪ್, ಕೊರಿಯೋಗ್ರಾಫರ್ ಹೇಮಂತ್, ಮೆನ್ಸ್ ಸಲೂನ್ ಓನರ್ ಸಚಿನ್, ಬ್ಯೂಟಿಷಿಯನ್ ಶಾಲಿನಿ, ಫಾರ್ಮರ್ ಶಿವಪ್ರಸಾದ್, ಚಾರ್ಟರ್ಡ್ ಅಕೌಂಟೆಂಟ್ ಅಕ್ಷಯ್ ಕುಮಾರ್, ಶಾಲೆಯ ಪಾಲಕರಾದ ಪೊಲೀಸ್ ಕಾನ್ಸ್ಟೇಬಲ್ ಶ್ರೀ ಮಂಜುನಾಥ, ಪ್ರೆಸ್ ರಿಪೋರ್ಟರ್ ಶ್ರೀ ಶರಣಯ್ಯಸ್ವಾಮಿ ಅತಿಥಿಗಳಾಗಿ ಆಗಮಿಸಿದ್ದರು. ಇದೇ ವೇಳೆ ಎಲ್ಲಾ ಕಾರ್ಯಕ್ರಮಗಳನ್ನು ನೇರ ಪ್ರಸಾರದಲ್ಲಿ ತೋರಿಸುವಂತಹ ರಾಮಕೃಷ್ಣ CD ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷರು ತಮ್ಮ ಸೇವೆ ಸಲ್ಲಿಸಿ ನಮ್ಮ ಶಾಲೆಯ ಪಾಲಕರಲ್ಲಿ ಗೌರವ ಪಡೆದರು. ವೇದಿಕೆ ಮೇಲೆ ಶಾಲೆಯ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ ಹಾಗೂ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರಿಯಾಕುಮಾರಿ ಅವರು ಉಪಸ್ಥಿತರಿದ್ದರು.
ಶಿಕ್ಷಣವನ್ನ ಪಡೆದು ವೃತ್ತಿ ಮಾತಾಡ್ತಾರೆ, ಅವ್ರ ಗುರುಗಳು ಅದೇ ವೃತ್ತಿಯನ್ನ ಮಾಡಬೇಕಾಗಿರ್ತಕ್ಕಂಥದ್ದಿರುತ್ತೆ. ಅದನ್ನು ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಇದರಲ್ಲಿ ತನ್ನದೇ ಆಗಿರ್ತಕ್ಕಂಥ ಆಸಕ್ತಿಯಲ್ಲಿ ಇದನ್ನೇ ನಾನು ಆಗ್ಬೇಕಂತ ಉದ್ದೇಶ ಇಟ್ಕೊಂಡು ಆ ವೃತ್ತಿಯನ್ನು ಆಯ್ಕೆ ಮಾಡತಕ್ಕಂಥ ವಿದ್ಯಾರ್ಥಿಗಳು ಇದ್ದಾರೆ. ಎಷ್ಟೋ ಜನ ಸರ್ಕಾರಿ ನೌಕರಿಗಳಲ್ಲಿ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಗಳಲ್ಲಿ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ಬೋದು, ಏನಿರ್ಬೋದು, ಅದರಿಂದ ಕೊಡ್ತಕ್ಕಂಥ ಸ್ಯಾಲರಿ ಎಷ್ಟು, ನಾವಿಲ್ಲಿ ಸ್ವಂತ ವ್ಯವಹಾರ ಕಟ್ಕೊಂಡ್ರೆ ನಾವು ಅವ್ರಿಗಿಂತ ಜಾಸ್ತಿ ದುಡಿಬಹುದು ಅಂತ ಅನ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿದ್ದಾರೆ. ಅದರಲ್ಲಿ ಕೆಲವೊಬ್ಬರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ವಿಶೇಷವಾಗಿ ಫಾರ್ಮರ್, ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ, ಆ ಫಾರ್ಮಿಂಗ್ ಮಾಡ್ತಕ್ಕಂಥದ್ದು ಇವತ್ತು ಬಹಳ ಕಷ್ಟದ ಕೆಲಸ ಆಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಕೂಡ ಫಾರ್ಮಿಂಗ್ ಅನ್ನ ಆಯ್ಕೆ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥ ಮಕ್ಕಳಿದ್ದಾರೆ. ಇದರ ಉದ್ದೇಶ ಏನಿದೆ ಅಂತ ಹೇಳಿದ್ರೆ, ಮೂಡಿಸ್ತಕ್ಕಂಥ ವೃತ್ತಿಗಳ ಬಗ್ಗೆ ಗೌರವವನ್ನು ನೀಡತಕ್ಕಂಥ ಒಂದು ಪರಿಭಾಷೆಯನ್ನು ನಾವು ಹಾಕಬೇಕಾದಂತ ಕರ್ತವ್ಯ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಮ್ಮ ನಡುವೆ ಇಬ್ಬರು ವ್ಯಕ್ತಿಗಳಿದ್ದಾರೆ. ಅಥವಾ ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟರ್, ಇಂಜಿನಿಯರ್ ದುಡಿಲಾರ್ದಷ್ಟು ದಿವಸ ದುಡಿತಾನೆ ಅಷ್ಟೇ. ಅವನು ಇದೇ ಮಾತನ್ನು ಮುಂದೆ ಇರತಕ್ಕಂಥದ್ದು. ಇವತ್ತು ಅತ್ಯುತ್ತಮವಾದ ರೀತಿಯಲ್ಲಿ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅವರಿಗೆ ಎಲ್ಲ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ನಮ್ಮ ಶಾಲೆಯ ವಿದ್ಯಾರ್ಥಿ. ಮೆನ್ಸ್ ಸಲೂನಲ್ಲಿ ಅಪಾಯಿಂಟ್ಮೆಂಟ್ಸ್ ತಗೊಂತಾರೆ ಅವ್ನಿಗೆ ಅವ್ನ ಕಾಲಿ ತಗೋದು. ಸಚಿನ್ ಅಂತ ಅವ್ರ ತಂಗಿ ಶಾಲಿನಿ, ಅವಳು ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಕುಲವೃತ್ತಿಯನ್ನ ಬಿಡಬಾರ್ದು. ತದನಂತರ ಯಾದಗಿರಿ, ಆಮೇಲೆ ಕುರ್ಚಿಯಿಂದ ಈ ಗಂಗಾವತಿ. ನಾಳೆ ನೋಡೋಣ ಅನ್ನೋ ಅಷ್ಟೊತ್ತಿಗೆ ಮುದುಕನ್ನ ಡಿಸ್ಚಾರ್ಜ್ ಮಾಡಿದ್ರು. ಈ ವ್ಯಕ್ತಿ ಕೇಳ್ತಾರೆ, ಆ ಖಾಲಿ ಬೆಟ್ಟು ನನಗೆ ಕೊಡು ಅಂತ ಹೇಳಿ. ಸರಿ ಅಂತಂದ್ರೆ ಮುದುಕನ ಬೆಟ್ಟಿಗೆ ಅವ್ರನ್ನ ಮದುಕಿಸ್ತಾರೆ. ಅಲ್ಲಿ ನೋಡ್ತಾರೆ, ಆ ವಿಂಡೋ ಇದೆ, ವಿಂಡೋಗೆ ಬಾಜು ಒಂದು ಗೋಡೆ ಇದೆ. ಯಾವ ನೇಚರ್ ಇಲ್ಲ, ಏನಿಲ್ಲ. ಅಲ್ಲ ಡಾಕ್ಟರ್ ಕೇಳ್ತಾನೆ, ಆಗುತ್ತೆ ಏನು ಆನಂದ ಆಗುತ್ತಾ ಇದೆ. ಎಲ್ಲ ಕಲಾಭಿಮಾನಿಗಳು ಒಂದೇ ವೇದಿಕೆ ಮೇಲೆ ಕಲಿತಿದ್ರಲ್ಲ, ಬಹಳ ಆನಂದ ಆಗುತ್ತೆ. ಇಂಥ ಬುದ್ಧಾದ ಮಕ್ಕಳು, ಆ ಬುದ್ಧಾದ ಮಕ್ಕಳಿಗೆ ಬುದ್ಧಾದ ಪಾಲಕರು, ನೀವು ನೋಡೋದೇ ಒಂದು ಸೌಭಾಗ್ಯ ಅಲ್ವಾ? ಏನಂತೀರಾ? ಹೊಡೆಯೋದು ಚಪ್ಪಾಳೆ ಎಲ್ಲ ಬರ್ತವೆ. ನೀವು ಸುಮ್ನೆ ಕುಂದ್ರಕ್ಕಿಲ್ಲ, ಸುಮ್ನೆ ಕುಂದ್ರು ಅಂತ ಹೇಳ್ಬೇಕಿಲ್ಲ ನಿಮ್ಗೆ. ಎಂತ ಮಾಡ್ಕೊಬಿಟ್ಟ ಈ ಕಡೆ ನೀವು ಚಾಕ್ಲೇಟ್ ಕೊಟ್ಟುಬಿಟ್ರೆ ಸುಮ್ನೆ ಕುಂತ್ಕೊಂತೀರೇನಪ್ಪ ನೀವು? ಗುರುವೇ ಶಂಭುಲಿಂಗ
ಧನ್ಯವಾದಗಳು. ಸಮಯದ ಅಭಾವ ಇರುವುದರಿಂದ ನಾವು ಡ್ಯೂಟಿಗೆ ಹೋಗಬೇಕು. ಎಲ್ಲರಿಗೂ ವಂದಿಸ್ತಾ ನಮಸ್ಕಾರ. ಏನಿದು ಏನ್ರಿ ಇಷ್ಟು ಜೋರ ಕೇಳಿಸ್ತಾ ಇದೆ ವಾಯ್ಸು? ನಿಮ್ಮೆಲ್ರಿಗೂ ಇಷ್ಟನಾ ಮೇಕಪ್ ಅಂದ್ರೆ? ಇಷ್ಟ ಇಲ್ವಾ? ವೆರಿ ಗುಡ್. ಅದಕ್ಕೆ ನೀವೆಲ್ಲ ಇವತ್ತು ಮಕ್ಕಳಾಗಿರೋದು, ಇಲ್ಲಾಂದ್ರೆ ದೊಡ್ಡವರಾಗ್ಬಿಡ್ತಿದ್ರಿ. ತುಂಬಾ ಥ್ಯಾಂಕ್ ಯು. ಆಗ್ಲೇ ಸರ್ ವೇದಿಕೆ ಮೇಲೆ ಒಂದು ಮಾತನ್ನ ಹೇಳಿದ್ರು. ಇವತ್ತು ಈ ವೇದಿಕೆ ಮೇಲೆ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಶಿಕ್ಷಕರು ಕಾರಣ ಅಂತ. ಅದು 100ಕ್ಕೆ 100 ಸತ್ಯ ಸರ್. ಯಾಕಂತ ಹೇಳ್ತೀನಿ, ಇವತ್ತು ಶಾಲೆಯ ಕಟ್ಟಡಗಳನ್ನು ತಾವು ಗಮನಿಸ್ತಾ ಇದ್ದೀರಾ. ನಿಮಗೆ ಕಾಣ್ತಾ ಇರೋದು 3 ಫ್ಲೋರ್ಗಳು, ಆದರೆ ಕೆಳಗಡೆ ಅದರ ಅಡಿಪಾಯ ಏನಿದೆ ಅದನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ಹಾಗೆ ಕೂಡ ನಮ್ಮೆಲ್ಲರ ವೃತ್ತಿಯಲ್ಲಿ ಇವತ್ತು ನೀವು ವೇದಿಕೆ ಮೇಲೆ ನೋಡ್ತಾ ಇದ್ದೀರಾ, ಅದಕ್ಕೆ ಅಡಿಪಾಯನೇ ಈ ಶಾಲೆಯ ಶಿಕ್ಷಕರು, ಶಾಲೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. 2012 ಬ್ಯಾಚ್ ಸ್ಟೂಡೆಂಟು. ನಾನು ಫಸ್ಟ್ ಥ್ಯಾಂಕ್ಫುಲ್ ಫಾರ್ ಅವರ್ admin and Jagannath sir who gave me opportunity to be a chief guest of this function. And teachers and parents, I run a shop called Organic Bharat. ಆ ಶಾಪ್ ಅಲ್ಲಿ ಸರ್ ಹೇಳ್ದಂಗೆ ಟುಡೇಸ್ ಚಿಲ್ಡ್ರನ್ಸ್ ಆರ್ ಫ್ಯೂಚರ್ ಲೀಡರ್. ಹೌದಾ? ಆ ಮಕ್ಕಳಿಗೆ ನಿರಂತರವಾಗಿ ಡೈಜೆಷನ್ ಚೆನ್ನಾಗಿರೋದಕ್ಕೆ, ಮೇಧಾಶಕ್ತಿ ಚೆನ್ನಾಗಿರೋದಕ್ಕೆ, ಹಾಗೆ ಜೀರ್ಣಶಕ್ತಿ ಚೆನ್ನಾಗಿರೋದಕ್ಕೆ ಪ್ರತಿ ತಿಂಗಳ ಉಚಿತವಾಗಿ ನಾವು ಸುವರ್ಣ ಪ್ರಾಶವನ್ನ ಹಾಕ್ತಾ ಇದ್ದೀವಿ. 6 ತಿಂಗಳಿಂದ 14 ವರ್ಷದ ಮಕ್ಕಳಿಗೆ ಆರ್ಗ್ಯಾನಿಕ್ ಭಾರತದಲ್ಲಿ ಉಚಿತವಾಗಿ ಮಕ್ಕಳಿಗೆ ಸುವರ್ಣ ಪ್ರಾಶ ಹಾಕ್ತಾ ಇದ್ದೀವಿ. ಇದನ್ನು ಹಾಕ್ಸೋದ್ರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ, ಜೀರ್ಣಶಕ್ತಿ ಮತ್ತು ಮೇಧಾಶಕ್ತಿ ಇಂಪ್ರೂವ್ ಆಗುತ್ತೆ. ಸೊ ನಿಮ್ಮ ಮಕ್ಕಳಿಗೆ ಹಾಕಿ. ಸೊ ಐ ಹಾರ್ಟ್ಫುಲ್ಲಿ ವಿಶ್ ಎವ್ರಿ ಚಿಲ್ಡ್ರನ್ ಹಿಯರ್ ಟು ಪರ್ಸ್ಯೂ ವಾಟ್ ದೇ ಫೀಲ್, not to be in the same rat race. Okay, thank you. ಹೆಲ್ತ್ ಜೊತೆ ವೆಲ್ತ್ನೂ ಇರಲಿ ಅಂತ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ ಸೆಲೆಕ್ಟ್ ಮಾಡಿ ಅದನ್ನು ಕ್ಲಿಯರ್ ಮಾಡಿ. ಸೊ ಇವತ್ತಿಗೆ ಪ್ರೊಫೆಷನ್ ಪರೇಡ್ ಅಂತ ಏನು ಸರ್ ಇಷ್ಟೆಲ್ಲ ನಮಗೆ ಅಲ್ಲಿಂದ ಎಂಟ್ರೆನ್ಸಿಂದ ಕರ್ಕೊಂಡ್ಬಂದಿದ್ದೆ. ಇದೇ ಸ್ಕೂಲಲ್ಲಿ ನಮ್ಮನ್ನು ಬೈದಿದ್ರು ವೇಸ್ಟ್ ಕ್ಯಾಂಡಿಡೇಟ್ಸ್ ಅಂತ. ಸೊ ಇವತ್ತು ಅವರೇ ನಮ್ಮನ್ನು ಪರೇಡ್ ಮಾಡಿ ಕರೆದಿರೋದು, ಅದು ಒಂದು ಆನರ್ ಅಂತ ಹೇಳಿ. ಸೊ 2003-4 ಅನ್ಸುತ್ತೆ, ಅಲ್ಲಿ ಹಾಸ್ಟೆಲ್, ಈಗ ಲಿಟ್ಲಾರ್ಡ್ ಸ್ಕೂಲ್ ಹಾಸ್ಟೆಲ್ ಇತ್ತಲ್ಲ, ಅಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಈ ಬಿಲ್ಡಿಂಗ್ ಏನೂ ಆಗಿರಲಿಲ್ಲ.
ಸ್ಕೂಲಿಗೆ ನಾನು ನನ್ನ ಪ್ರೀತಿ ವಿಶ್ವಾಸದಿಂದ ಕೊಡ್ತಾ ಇದ್ದೀನಿ. ಯಾವ್ದು ಕನ್ಫ್ಯೂಸ್ ಮಾಡ್ಕೋಬೇಕಂತ ಅಶ್ವಾಸನೆ ಆಗಿಲ್ಲ. ಆಲ್ರೆಡಿ 10,000 ರೂಪಾಯಿ ಶೇರ್ ಮಾಡ್ಕೊಟ್ಟಾನೆ. ಅವರಿಗೆ ನಾವು ಶಾಲೆ ವತಿಯಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.